ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ವ್ಲಾಗಿಂಗ್ ಅಂದ್ರೆ ಕನ್ನಡದಲ್ಲಿ ವ್ಯಾಖ್ಯಾನ ವಿವರಣೆ ಕೊಡುವುದು. ಯಾವುದೇ ತರಹದ ವಿಷಯದ ಬಗ್ಗೆ ಜನಗಳಿಗೆ ತಮ್ಮದೇ ಶೈಲಿಯಲ್ಲಿ ಅದ್ಭುತವಾಗಿ ವ್ಯಾಖ್ಯಾನ ವಿವರಣೆ ಕೊಡುವುದು. ಎಕ್ಸಾಂಪಲ್ ಬ್ಯೂಟಿ, ಗೇಮಿಂಗ್, ಟ್ರಾವೆಲ್, ಟೆಕ್ನಾಲಜಿ, ಹೆಲ್ತ್ ಅಂಡ್ ಫಿಟ್ನೆಸ್, ಕುಕಿಂಗ್, ಲೈಫ್ ಸ್ಟೈಲ್, ಇಟಿಸಿ. ಸೊ ಈ ವ್ಲಾಗಿಂಗ್ ಅನ್ನೋದು ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡ್ ಅಲ್ಲಿ ಇದೆ. ಮುಖದ ಮೇಲೆ ಒಂದಾದ್ಮೇಲೆ ಒಂದು ಮೊಡವೆ ಬರೋ ತರ ದಿನಕ್ಕೊಬ್ರು ವ್ಲಾಗರ್ಗಳು ಯೂಟ್ಯೂಬ್ ಅಲ್ಲಿ ಹುಡ್ಕೋತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಜನ ಪ್ರೊಫೆಷನಲ್ ಆಗಿ ವ್ಲಾಗ್ ವಿಡಿಯೋಸ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ, ಇನ್ನ ಕೆಲವೊಂದು ಜನ ವ್ಲಾಗ್ ಅನ್ನೋ ಹೆಸರಲ್ಲಿ ಅದನ್ನ ವ್ಲಾಗ್ ಅಂತಾನು ಹೇಳೋಕ್ಕಾಗಲ್ಲ, ಆದ್ರೂ ವ್ಲಾಗ್ ಅಂತಾನೆ ಅನ್ಕೊಳ್ಳೋಣ. ಈ ವ್ಲಾಗ್ ಅನ್ನೋ ಹೆಸರಲ್ಲಿ ಇನ್ಸ್ಟಾ ರೀಲ್ಸ್ ಅಲ್ಲಿ ಕ್ವಿಂಟಲ್ ಗಟ್ಲೆ ಕಕ್ಕ ಮಾಡ್ತಾವ್ರೆ. ಯಾರು ಅಂತ ತಮ್ನೈಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ಆದ್ರೂ ನಂದೇ ಸ್ಟೈಲ್ ಅಲ್ಲಿ ಇಂಟ್ರೋ ಕೊಟ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ. ನೋಡ, ಇವನು ತೋರ್ಸೋದೆ ಅಜ್ಜಿ, ಅಜ್ಜ, ಅವ್ವ, ಐಕ್ಳು, ಗದ್ದೆ, ಗಿಡ. ಕೇಳ್ತಿದ್ರೆ ಇವನು ಮಾತಾಡೋ ಸ್ಪೀಡ ತಕೊಂಡು ಹೊಡೆದಂಗೆ ಆಗುತ್ತೆ ನಿಮ್ಮ ಕಿವಿಗೆ ಎಕ್ಕಡ. ಇವನೊಂಥರ ಸಕ್ಕರೆ ನಾಡಲ್ಲಿರೋ ಶುಗರ್ ಬಂದಿರೋ ಗೋಡ. ಅವನೇ ನಿಮ್ಮೆಲ್ಲರ ದೀಪಕ್ ಗೌಡ. ಬನ್ನಿ ಸ್ನೇಹಿತರೆ, ನಮ್ಮ ದೀಪಕ್ ಗೌಡನ ಡೀಪ್ ಆಗಿ ಮಂಡ್ಯ ಸ್ಟೈಲ್ ಅಲ್ಲೇ ರೋಸ್ಟ್ ಮಾಡುವ. ಅದಕ್ಕೂ ಮೊದಲು ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಹಾಯ್ ಫ್ರೆಂಡ್ಸ್, ನಮ್ಮ ಚಿಲ್ಲೋನ್ ಸೆನೆ ಹೇಳ್ತಾರಂತೆ, ಬನ್ನಿ ಕೇಳೋಣ. ಗುಬ್ಬಿ ನಾನು ಏನಾಗ್ಬೇಕು? ಲವ್ ಯು ಚಿನ್ನು ದುದಿ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಹಳ್ಳಿ ಕಡೆ ಹಬ್ಬ ಕಾರ್ಯ ಇದ್ದಾಗ ಈ ಥರ ಅಕ್ಕಿ ಕಾಯಿ ಆಡ್ಸೋಕೆ ಮಿಲ್ಗೆ ಹೊರಗಡೆ ಹೋಗ್ತಾರೆ, ತುಂಬಿಕೊಂಡು ಆಟ ಮಾಡ್ಕೊಂಡು. ನೋಡಿ ಹಳ್ಳಿ ಜೀವನ ಈ ಥರ ಮಕ್ಕಳು ಕರ್ಕೊಂಡು ಆಡ್ತಾರೆ. ಹಾಯ್ ಲೋ, ತುಪಾಕಿಗೆ ಹುಟ್ಟಿರೋ ಚಪಾತಿ ನನ್ನ ಮಗನೇ. ಹೋಗ್ತಿರೋರಿಗೆ ಬಾಯಿ ಹೇಳ್ಬೇಕು, ಎದುರುಗಡೆ ಸಿಕ್ಕೋರಿಗೆ ಆಯ್ ಹೇಳ್ಬೇಕು. ಅದು ಗೊತ್ತಿಲ್ಲದೆ ಐಲ್ ಪೈಲಂಗೆ ವಿಡಿಯೋ ಮಾಡೋ ನಿಮ್ಮಂತವರಿಗೆ ಮಂಡಿಲ್ ನಿಲ್ಸಿ ಕುಂಡಿ ಮೇಲೆ ಬರೆ ಹಾಕ್ಬೇಕು. ನಿಮಗೆ ವಿಡಿಯೋ ಮಾಡೋಕ್ಕೋಸ್ಕರ ಮೆಟ್ಟಿನ ಈ ಕಡೆ ನೀರಿನ ದಾಟಿ ಬಂದಿದ್ದೀನಿ. ನೋಡಿ, ಇದೇ ಶ್ರೀರಂಗಪಟ್ಟಣ ಹೊಳೆ. ತಗೊಳಪ್ಪ, ನಿಮ್ಗೆ ವಿಡಿಯೋ ಮಾಡೋಕೆ ಆ ಮೆಟ್ಲಿಂದ ಈ ಕಡೆ ನೀರ್ ದಾಟ್ ಬಂದವನಂತೆ. ಅಲ್ಲ ಕಾಲ, ನೀನೇನ್ ನಯಾಗರ ಫಾಲ್ಸ್ ಅಲ್ಲಿ ಜಿಗಿದು 3 ಸಲ ಮುಳುಗಿ ಮೀನ್ ಹಿಡ್ಕೊಂಡು ಎದ್ ಬಂದು ಏನಾದ್ರು ವಿಡಿಯೋ ಮಾಡ್ತಾ ಇದೆಯಾ ಏನು? ಅಲ್ಲಿ ನೋಡಿದ್ರೆ ಮಂಡಿ ಮಟ್ಟಕ್ಕೆ ನೀರಿಲ್ಲ ಅಂತಂದ್ರೆ ಅಲ್ಲಿಂದ ಇಲ್ಲಿಗೆ 3 ಹೆಜ್ಜೆ ಇಟ್ಕೊಂಡು ಬಂದು ಒಳ್ಳೆ 3 ಕಿಲೋಮೀಟರ್ 30 ಅಡಿ ಆಳ ಇರೋ ನೀರನ್ನ ಬರೀ ಕಾಲಲ್ಲಿ ನಡ್ಕೊಂಡು ದಾಟಿರೋ ಒಂಥರ ಹೇಳ್ತಾ ಇದೆಯಲ್ಲ. ಎಲ್ಲಿಂದ ಬರ್ತಿರ್ಲ ನೀವೆಲ್ಲ ಸೋಷಿಯಲ್ ಮೀಡಿಯಾಗೆ ಸೋಂಕಿಡ್ಸಕ್ಕೆ? ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಫ್ರೆಂಡ್ಸ್, ಗುರುಪ್ರವೇಶಕ್ಕೆ ಹೋಗಿದ್ದು, ಟೆಂಪಲ್ ಬರ್ತಿದ್ದು, ಮಳೆ ಸಿಕ್ಕಾಪಟ್ಟೆ ಅದರ ಇಲ್ಲಿ ನೆನ್ಬಿಟ್ಟು ಎಲ್ಲ ಓಡ್ಬೋತಾ ಇದ್ದಾರೆ. ಸಿಕ್ಕಾಪಟ್ಟೆ ಮಳೆ. ನೋಡಿ ದೇವಸ್ಥಾನ ಬೈತಾ ಅವ್ರೆ ಎಲ್ಲ ವಿಡಿಯೋ ಮಾಡೋದಂತ. ಅಲ್ಲ ಕಾಲ, ಸಾರಿ ದೀಪಕ್ಕ, ಮಳೆ ಬರ್ತಿರೋದಕ್ಕೆ ಎಲ್ಲರೂ ಟಾಟಾ ಎಸಿಂದ ಇಳಿದು ಹೆಂಗಾದ್ರಂಗ್ ಓಡ್ ಬರ್ತಾವ್ರೆ. ಆದ್ರೆ ನೀ ಹೆಂಗ್ಲ ಬಡಿದೆ ಅಷ್ಟ್ ಬೇಗ ಬಂದು ಅವರು ಇಳಿದು ಓಡ್ ಬರೋದನ್ನ ವಿಡಿಯೋ ಮಾಡ್ತಿದ್ದೆ. ಏನ್ ಟಾಟಾ ಎಸ್ ನಿಲ್ಸಕ್ಕೂ ಮುಂಚೆ ಎಗ್ರಕೊಂಡು ಏನಾದ್ರು ಬಂದ್ಬಿಟ್ಟಾ? ಲೋ, ಹಂಗೆಲ್ಲ ಮಾಡ್ಬೇಡ ಕಣ್ಲಾ. ಆಮೇಲೆ ಎಗ್ರೋಕ್ ಹೋಗಿ ನಿಗ್ರಕೋಬಿಟ್ಟಿಯಾ? ಆಮೇಲೆ ಏನದೇನದು? ಅಲ್ಲ ಕಲ ಅಂಟಮ್ಮ, ಮಳೆಯಲ್ಲಿ ನೆನೆದ್ರೆ ತಲೆ ಬಾಧೆ ಆಯ್ತದೆ, ನೆಗಡಿ ಆಯ್ತದೆ, ಗೊಣ್ಣೆ ಸೋರಕ್ ಶುರು ಆಯ್ತದೆ ಅಂತ ಅಲ್ಲಿರೋರೆಲ್ಲ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾವ್ರೆ. ಅದನ್ನ ನೀನು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹಾಯ್ ಫ್ರೆಂಡ್ಸ್, ಮಳೆ ಬರ್ತಿತ್ತು, ಮುಕ್ಳಿ ಬರ್ತಿತ್ತು, ಮೂತ್ರ ಬರ್ತಿತ್ತು ಅನ್ಕೊಂಡು ವಿಡಿಯೋ ಮಾಡಿದ್ರೆ ಬೈದಾನೆ ಸುಮ್ನೆ ಬಿಟ್ಟಾರ? ಅವ್ರಾದ್ರೆ ಬರೀ ಬೈತಾವ್ರೆ. ನಾನಾಗಿದ್ರೆ ಅದೇ ಮೊಬೈಲ್ನ ಕಿತ್ಕೊಂಡು ನಿನ್ ಕುಂಡಿಲಿರೋ ಕಿಂಡಿಗೆ ತುರ್ಕಿ ತಾರಕಿ ತೋರಿಸ್ತಿದ್ದೆ. ಹಾಯ್ ಫ್ರೆಂಡ್ಸ್, ಭೋಗದಿಗೆ ಮದುವೆ ಹೋಗಿದ್ವಲ್ಲ, ಅವತ್ತು ಬಸ್ಸು ಪಂಚರ್ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಅದು ಬೀಗರು ಅವತಾಳ. ಬನ್ನಿ ತೋರಿಸ್ತೀನಿ. ಎಲ್ಲ ಬಂದ ಅತಿಥಿಗಳಿಗೆ ಮಟನ್ ರೆಡಿಯಾಗಿದೆ, ಎಲ್ಲ ನೋಡಿ ಇಕ್ಕಿದ್ದಾರೆ. ಭೋಗದಿ ನಮ್ಮ ಅಜ್ಜಿ ಊರಲ್ಲಿ ದೇವಸ್ಥಾನದಲ್ಲಿ ಕರ್ನಾರೆ ಭರ್ಜರಿ ಊಟ. ಕಮ್ ಅನ್ಕೊಂಡು ಅವತ್ತು ಮದುವೆ ತೋರಿಸ್ತೆ, ಇವಾಗ ಬೀಗ್ರೂಟದಲ್ಲಿ ಮಟನ್ ತೋರಿಸ್ತಾ ಇದೀಯಾ. ಹಾಗೆ ಇವತ್ತು ರಾತ್ರಿ ಅಂದ್ರೆ ಕರ್ನಾರನೇ ದಿನ ರಾತ್ರಿ ನಡೆಯೋದನ್ನು ಕೂಡ ಕದ್ದು ಮುಚ್ಚಿ ವಿಡಿಯೋ ಮಾಡ್ಬಿಟ್ಟಿಯಾ. ಆಮೇಲೆ ಇರ್ಬರೋರೆಲ್ಲ ಮೆಟ್ ತಕೊಂಡು ತಲೆಗೊಂದು ಏಟು ಅಂತ ಕೊಟ್ಟು ಕುಲಾಯಿಸ್ಬಿಡ್ತಾರ ಅಷ್ಟೇ. ಇಲ್ಲೇ ಕೆಳಗಡೆ ಕೂತಿದೆ. ಮತ್ತೆ ಫ್ಯಾನ್ಸ್ ಹುಡುಗರು ಬಂದು ತುಂಬಾ ಸರಿ ಕರೆದ್ರು ಅಂದ್ಬಿಟ್ಟು ಹೋದೆ. ಏನೋ ಫ್ಯಾನ್ಸ್ ಹುಡುಗರು ಸುಮಾರು ಸಲ ಕರೆದ್ರ? ಲವ್, ನಿನ್ಗೂ ಫ್ಯಾನ್ಸ್ ಇದ್ದಾರಲ್ಲ, ಕಾಲ ಕೆಟ್ಟೋಯ್ತು ಗುರು. ಅಲ್ಲ ಕಲ, ಒಳ್ಳೆ ಸಂತೆಲ್ ಸಿಗೋ ಎಂಟಾಣಿ ಸಾಮ್ರಾಣಿ ಹಂಗಿರೋ ನಿಂಗೆ ಫ್ಯಾನ್ ಆಗವ್ರೆ ಅಂದ್ಮೇಲೆ ಅವ್ರು ಯಾರೋ ಪಕ್ಕ ಜಾತ್ರೆಯಲ್ಲಿ ಸಿಗೋ ಜಾಂಗೀರಿ, ಜುಲೇಬಿ, ಜಾಮೂನ್ ನನ್ನ ಮಕ್ಳೇ ಇರಬೇಕು. ಸರಿ ಕರೆದ್ರು ಅಂದ್ಬಿಟ್ಟು ಹೋದೆ. ಒಂದು 5 ನಿಮಿಷ ವಿಡಿಯೋ ಮಾಡಿ ಮಾತಾಡಿ ಬರೋದಕ್ಕೆ ನಾನು ಛತ್ರಿ ಮಾಡಿದೆ. ಅಂಬ್ರಲ್ಲನ ಯಾರೋ ಹೊತ್ಕೊಂಡೆ ಬಿಟ್ಟೋಗಿದ್ದಾರೆ ಜನ. ಈ ಥರನೂ ನೋಡು ಕುಸು, ದೀಪಕ್ಕು ಯಾರೋ ಕರೆದ್ರು ಅಂತ ನಿಂತಿದ್ದ ಜಾಗದಲ್ಲಿ ಛತ್ರಿನಾಗ್ಲಿ ಕತ್ರಿನಾಗ್ಲಿ ಬಿಟ್ಟೋಗ್ಬಾರ್ದು. ಯಾಕಂದ್ರೆ ಕತ್ರಿ ಒಳಕ ಛತ್ರಿ ಇಡಕ ಸುಮಾರು ಜನ ಕಾಯ್ಕೊಂಡಿರ್ತಾರ. ಒಂದ್ಸಲ ಛತ್ರಿನ ಕಳ್ಕೊಂಡ್ರೆ ಆಮೇಲೆ ಛತ್ರಿ ಇಲ್ಲದ ನಿನ್ನ ಬದುಕು ಒಂಥರ ಚಟ್ನಿ ಇಲ್ದಿರೋ ಇಡ್ಲಿ ತರ ಆಗ್ಬಿಡುತ್ತಾ ಅಷ್ಟೇ. ಮಜಾ ಆಯ. ಹಾಯ್ ಗೆಳೆಯರೆ, ನಮ್ಮ ಪಕ್ಕದ ಗ್ರಾಮಲ್ಲಿ ಸಿಲಿಂಡರ್ ತೊಗೊಂಡು ಹೋಗ್ತಾ ಇದ್ದೋ. ನಮ್ಮ ಹೈಸ್ಕೂಲ್ ಹುಡುಗರು ಸಿಕ್ಕಿ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಓದಿ ಬರೀ ಉತ್ತರವಾಗಿ ಚೆನ್ನಾಗಿ ರ್ಯಾಂಕ್ ಬನ್ನಿ, ಒಳ್ಳೇದಾಗಲಿ. ಏನೋ 2 ಮಾತು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹೇಳಿ ಫ್ರೆಂಡ್ಸ್. ದೀಪಿ ಅಣ್ಣ, ನಿಮ್ಮ ಸಿಲಿಂಡರ್ ತಗೋಯ್ತೀರಿ, ಕೂಗಿ ನಮ್ಮ ಮೈಕ್ಲೆಲ್ಲ ಕೂಗಿ ಅಂತಿದ, ನಿಮ್ಮ ಕೂಗಿ ಮಾತಾಡ್ತಾ ಇದೀವಿ. ತಗಳಪ್ಪ, ಇದೊಂಥರ ಹೆಂಗಾಯ್ತು ಅಂದ್ರೆ ಮಾಡೋಕೆ ಕೆಲ್ಸ ಇಲ್ದಿರೋ ಕಪಿ ಕಾಕಿಯೊಳಗೆ ಕೈ ಹಾಕೊಂಡು ಕಾರ ಆಡಿಸ್ತಿತ್ತಂತೆ. ಹಂಗೆ ನಿಂಗೆ ಮಾಡಕ್ಕೆ ಕೆಲಸ ಇಲ್ಲ ಅಂತ ಸ್ಕೂಲ್ಗೆ ಹೋಗೋ ಐಕಳನ್ನ ನಿಲ್ಸ್ಕೊಂಡು ವಿಡಿಯೋ ಮಾಡ್ಕೊಂಡು ಯಾಕ್ಲಾ ಆ ಬೈಕುಳ್ನು ಅದ್ಗೆಡಿಸ್ತಿದ್ದೆ. ಇವು ಬ್ಲಡಿ ಅಟ್ಲಾಂಟಿಕದಲ್ಲಿ ಸಿಗೋ ಆಮೆ ಕಕ್ಕ.
ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅಕ್ಕ ತಗಿ ಅಲ್ಲಿ ನೋಡಿದ್ರೆ ಸ್ಕೂಲ್ಗೆ ಹೋಗೋ ಐಕಳ್ನ ಬೀದಿಲಿ ನಿಲ್ಸ್ಕೊಂಡಿದ್ದೆ, ಇವಾಗ ನೋಡಿದ್ರೆ ಮಕ್ಕಳು ಸ್ಕೂಲ್ಗೆ ಹೋಗೋ ವ್ಯಾನ್ಗೆ ಹತ್ ಕೂತ್ಬಿಟ್ಟಿದ್ಯಾ. ಏನ್ಲ ನಿಂದು ಕತೆ? ತೆರಿಗೆ ಅದೇನ್ ಹೇಳ್ತೀಯ ಹೇಳಪ್ಪ ತಾಗೆ ಹಾಳಾಗೋಗ್ಲಿ. ತಿಂಡಿ ತಿಂದ್ರಾ? ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಮನೆ ಇದ್ರಲ್ಲಿ ಥ್ಯಾಂಕ್ ಯು. ಚೆನ್ನಾಗಿ ಓದಿ. ಬಾಯ್ ಮಾಡಿ ಒಂದ್ಸಲ, ಬಾಯ್ ಮಾಡಿ. ಬಾಯ್, ಲವ್ ಯು ಚಿಲ್ಡ್ರನ್. I'm just a regular, everyday, normal motherfucker. ಅಪ್ಪನಿಗುಟ್ ಮಗ ಅಂದ್ರೆ ಅಲ್ಲಿರೋ ಅಷ್ಟು ಐಕ್ಳಲ್ಲಿ ಮುಂದಿನ ಪ್ರಜೆಗಳು ಯಾರಾಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ವೈದ ಮಾತ್ರ ಪಕ್ಕ ಮುಂದಿನ ಅಪ್ಡೇಟೆಡ್ ಪ್ರಜೆ ಆಗೋದ್ರಲ್ಲಂತೂ ಡೌಟೇ ಇಲ್ಲ. ಇದೇ ಕುಸಿಲಿ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. Hey, y'all, come look at this. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಆದ್ರೆ ಈ ತರ ತಲೆದೆಂಗೋ ವಿಡಿಯೋ ಮಾಡೋರು ನೀವು ಸೆಡೆಗಳು, ನಿಮ್ಮ ವಿಡಿಯೋಗೆ ಲೈಕ್ ಮಾಡಿ ಫಾಲೋ ಮಾಡೋರು ತೂತ್ ಒಡೆಗಳು, ಕಲೆಗೆ ಇಲ್ಲ ಇಲ್ಲಿ ಬೆಲೆಗಳು, ತಿಕ್ಲಂಗ್ ಆಡಿದ್ರೇನೆ ಇಷ್ಟಪಡೋದು ಜನಗಳು. ಇನ್ಸ್ಟಾಗ್ರಾಮ್ಗಳು, ಫೇಸ್ಬುಕ್ಗಳು, ಮೋಜ್ಗಳು, ಇಲ್ಲೇನಿದ್ರು ಜಾಸ್ತಿ ಇರೋದೆ ನಿಮ್ಮಂತ ನೊಣಗಳು, ಎಣಗಳು, ಕೆಟ್ಟು ಕೆರ ಹಿಡಿದಿರೋ ಕಣಗಳು. ಬನ್ನಿ ನಮ್ಮ ಆತ್ಮೀಯ ಗೆಳೆಯರು, ಒಳ್ಳೆ ಜ್ಯೂಸು, ಒಳ್ಳೆ ಅದ್ದೂರಿ ಪಾರ್ಟಿ ಒಳಗೆ ಕೊಡ್ತಾರೆ, ತುಂಬಾ ಖುಷಿ ಇದೆ. ಚಾಯ್ಸ್ ಅಲ್ಲಕಲ್ಲ ಬಡ್ಡಿದೆ ಚಾಯ್ಸ್ ಅಂತ ಇದೆಯಲ್ಲ, BP ಐವರ್ಡ್ಸು ಓಟಿ ಯಾಕೆ ಬಿಟ್ಬಿಟ್ಟೆ, ಅದನ್ನು ಸೇರಿಸಿ ಹೇಳ್ಬಿಡು ಅತ್ಲಾಗೆ. ಅಯ್ಯ ನೀನ್ ಅದು ಚಾಯ್ಸ್ ಅಲ್ಲ ಕಣ ಬಡ್ಡಿದೆ, ಚಿಯರ್ಸು. ಯಾವ ಇವೆಲ್ಲ ಚಿಯರ್ಸ್ ಅನ್ನೋದನ್ನ ಚಾಯ್ಸ್ ಅಂತಿದೆ, ಈ ಟೀಚರ್ಸ್ನ ಟಾಯ್ಸ್ ಅಂತ ಏನೋ ಆಗಿದ್ರೆ ಇದೆಲ್ಲ ಹೋಗ್ಲಿ. ಆಮೇಲೆ ನೀನ್ ಮಾತಾಡೋ ಬರ್ದಲ್ಲಿ ಬೆಣ್ಣೆನ ಗೊಣ್ಣೆ ಅಂದ್ಬಿಟ್ಟಿ ಅಂತ ಹೇಳಕ್ ಬಂದೆ ಗುರು, ಅಷ್ಟೇ. ನೀವ್ ಹಂಗ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲೆ? ಗೆಳೆಯರೆ ನೋಡಿ, ನಮ್ಮ ಅಮ್ಮ ಹೆಂಗೆ ಬಟ್ಟೆ ಬಟ್ಟಸಣಕ್ಕೆ ಇಲ್ಲಿಂದ 1 ಕಿಲೋಮೀಟರ್ ದೂರ ಹೋಗ್ತಿದ್ರೆ, ನಮ್ಮ ಕಡೆ ಎಲ್ಲ ಬಟ್ಟೆಸಣಕ್ಕೆ ಒಂದು 3 ದಿನದ ನೀರು ಬಿಡೋದು, ನೀರು ಎಡ್ಕಲ್ಲ. ಅದಕ್ಕೋಸ್ಕರ 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಬಟ್ಟೆ ಹೋಗ್ಬೇಕು. ನಿಮ್ಮ ಕಡೆ ವಾಷಿಂಗ್ ಮಿಷಿನು ಮತ್ತೆ ತುಂಬ ನೀರಿರುತ್ತೆ, ಬೋರ್ ಇರುತ್ತೆ. ಅಲ್ಲ ಕಲ್ಲ ಬೊಡ್ಡಿಗಣ್ಣೆ, ನೀನ್ ಬೆಡಗ್ ನೋಡು, ಬೆಡಗ ವಯಸ್ಸಾಗಿರೋ ಅಮ್ಮ ಮಗಳಾಗೊಂದು ತಲೆಯಾಗೊಂದು ಹೊತ್ಕೊಂಡು ಬರ್ತಾವಳೆ. ಅಮ್ಮನ ಕೈಯಾಗಿರೋದನ್ನ ಈಸ್ಕೊಂಡು ಅಮ್ಮನ ಆರಾಮಾಗಿ ನಡ್ಕೊಂಡ್ ಬಾ ಅನ್ನೋದನ್ನ ಬಿಟ್ಟು, ದೈಯದ ಗಾತ್ರ ದೇಹ ಇಟ್ಕೊಂಡು ಎದೆಯ ಮೆಡ್ರಿಸ್ಕೊಂಡು ಮೊಬೈಲ ಕೈಲಿ ಇಟ್ಕೊಂಡು ಊರ್ಗೂರಾಳಾದ್ರೆ ಶಾನ್ಬಾಗುನ್ ಸಾಮಾನ್ಗೇನ ಅನ್ನೋ ತರ ವಿಡಿಯೋ ಮಾಡ್ಕೊಂಡು ಬರ್ತಿದ್ಯಲ್ಲ, ನೀನ್ ಯಾವ ಗಳಿಗೆಯಲ್ಲಿ ಭೂಮಿ ಗುದ್ರಕೊಂಡಿರ್ಬೇಕು ಹೇಳು. ಹಾಯ್ ಫ್ರೆಂಡ್ಸ್, ನಾನು ದೀಪ ಕೂಡ ದೀಪ ಕೂಡ ಕೆಂಪಣ್ಣ ಸರ್ ಇದ್ದಾರೆ. ಕೆಂಪಣ್ಣ ಸರ್ ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪಿಂಗ್ ಪ್ಲೀಸ್. ಅದು ಪಿಟ್ಸ್. ಗೊತ್ತು ತಾನೆ ನಿಮ್ಗೆ ಕೆಂಪಣ್ಣ ಸರ್ ಅಂತ ಈರಣ್ಕೊಪ್ಪಲು ಕೆಂಪಣ್ಣ ಸರ್ ನಮ್ಮ ಮುಯ್ಯಲ್ ಬಂದಿದ್ದಾರೆ. ನಾನು ಅವ್ರಿಗೆ ಹೋಗ್ತೀನಿ, ನಮ್ಗೆ ಗೊತ್ತಾರೆ ಆತ್ಮ ಹೇಳ್ತಾರೆ. ಈ ತರ ಇಬ್ರು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಬೆಳೆಸಿ ಅನ್ಕೋತೀನಿ. ಓಲ್ಡನ್ ಅಲ್ಲ ಗುರುವೆ, ನಿಂದೇನ್ ಗಂಟ್ಲ ಇಲ್ಲ ಗುರುಮಲ್ಲೇಶ್ವರ ಬಸ್ ಒಂದೇ ಸಮನೆ 120 ಸ್ಪೀಡಲ್ಲಿ ಮಾತಾಡ್ತೀಯಲ್ಲ. ಉಸಾರು ಗುರು, ಸ್ಪೀಡ್ ಆಗಿ ಮಾತಾಡೋ ಬರ್ದಲ್ಲಿ ಗಂಟ್ಲು ಬಾಯಿಂದ ಕೈಗೆ ಬಂದ್ಬಿಟ್ಟದು. ಆಮೇಲೆ ಏನಿಲ್ಲ, ಮೂಕಾಭಿನಯ ಮಾಡ್ಬೇಕಾಗುತ್ತೆ. ಆಮೇಲೆ ಈ ನಮ್ ದೀಪಕ್ಕ ಹಾಯ್ ಫ್ರೆಂಡ್ಸ್ ಅನ್ಕೊಂಡು ವಿಡಿಯೋ ಮಾಡೋದು ಅಷ್ಟೇ ಅಲ್ಲ ಗುರು, ಇನ್ನ ಒಂದ್ ಟ್ಯಾಲೆಂಟ್ ಇದೆ. ಅದೇನಪ್ಪಾ ಅಂದ್ರೆ ನೀವೇ ನೋಡಿ. ಧೂರಮೆಯ ಆಧಾರ ಈ ಕಲೆಯ ಸಿಂಗಾರ, ಮೂಡಣವೇ ಸಿಂಧೂರ, ದಿನ ದಿನ ದಿನ. ಈ ವಿಡಿಯೋದಲ್ಲಿ ಅವ್ನು ಮಾಡ್ತಿರೋದು ನೋಡಿದ್ರೆ ಮಾತೇ ಬರ್ತಿಲ್ಲ ಗುರು, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೂ ಕಷ್ಟಪಟ್ಟು ಒಂದೆರಡು ಲೈನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬರ್ದೇ ಇರೋ ನಾಟ್ಯನ ಭರತನಾಟ್ಯ ಅನ್ಕೊಂಡು ಮಾಡೋದು ಒಂದು ಟ್ಯಾಲೆಂಟು, ಅದರಲ್ಲೂ ತುಂಬಿದ ಒಳೆಯ ದಂಡೆಯಲ್ಲಿ ಮಾಡ್ತಿರೋದು ಅಲ್ಟಿಮೇಟು. ಸ್ವಲ್ಪ ಕಾಲ್ ಸ್ಲಿಪ್ ಆಗಿ ಕೆಳಗೆ ಬಿದ್ರೆ ಡೈರೆಕ್ಟು ಸೀದಾ ಬಿದ್ರು ಮೋಟ್ರ್ ಮೇಲೆ ಹೋಗ್ಬೇಕಾಗತ್ತೆ ಹರಿಶ್ಚಂದ್ರ ಘಾಟು. ಹಾಯ್ ಫ್ರೆಂಡ್ಸ್, ದೀಪಕ್ನ ಡೀಪ್ ಆಗಿ ಮಂಡ್ಯ ಸ್ಟೈಲಲ್ಲಿ ರೋಸ್ಟ್ ಮಾಡಿದ್ದು ಸಾಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಹೇಳೋದೇನಪ್ಪ ಅಂದ್ರೆ, ನಮ್ಮ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ಸೊ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.